ಈ ವಿಡಿಯೋದಲ್ಲಿ ಜಂಪಿಂಗ್ ಸ್ಟೇಟ್ಮೆಂಟ್ನ ಸಿಯಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ ಟು ಜಂಪ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಕೋಡ್ ಟು ಅನದರ್ ಆಲ್ಟರ್ನೇಟಿಂಗ್ ದ ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್. ಮೀನ್ಸ್ ಒಂದು ಪಾರ್ಟ್ ಆಫ್ ಕೋಡಿಂದ ಇನ್ನೊಂದು ಪಾರ್ಟ್ ಆಫ್ ಕೋಡಿಗೆ ಜಂಪ್ ಆಗೋದಕ್ಕೆ ನಾವು ಜಂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒಂದು ಕಂಟಿನ್ಯೂ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಕಿಪ್ ದ ಕರೆಂಟ್ ಇಟಿರೇಷನ್ ಆಫ್ ದ ಲೂಪ್ ಆ್ಯಂಡ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಇಟಿರೇಷನ್. ಏಕೆಂದರೆ ಒಂದು ಯಾವುದೋ ಪರ್ಟಿಕ್ಯುಲರ್ ಇಟಿರೇಷನ್ ಆಫ್ ದ ಲೂಪ್ನ ನಾವು ಸ್ಕಿಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. ಹೊಸದಾಗಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾವೀಗ ಒಂದು ಫಾರ್ ಲೂಪ್ ಹಾಕೊಂಡು 1 to 10 ಮಟ್ಟ ನಂಬರ್ನ ಪ್ರಿಂಟ್ ಮಾಡ್ಕೊಳ್ಳೋಣ. ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಫಾರ್ a is equal to 0, a is equal to 1 ಅಂತ ನಾವು ಹಾಕೊಳ್ಳಿ. a ಇಲ್ಲಿವರೆಗೂ 10 ಮಟ್ಟ ಪ್ರಿಂಟ್ ಆಗಬೇಕಲ್ಲ, ಈಕ್ವಲ್ ಟು 10, ಇಂಕ್ರಿಮೆಂಟ್ ಮಾಡ್ಕೊಳ್ಳೋಣ. ಈಗ ಪ್ರಿಂಟ್ ಮಾಡ್ಕೊಳ್ಳೋಣ. %d \n. ಈಗ ರನ್ ಮಾಡೋಣ. ಇದು ಔಟ್ಪುಟ್ ಏನು ಬರುತ್ತೆ ಅಂತ ನೋಡೋಣ. ಈಗ ಔಟ್ಪುಟ್ 1 to 10 ಮಟ್ಟ ಬಂದಿದೆಯಲ್ಲ, ನನಗೆ ಈಗ 4 ಬೇಡ ಅಂದರೆ ನಾವು ಕಂಟಿನ್ಯೂ ಹಾಕೋಣ. ಈಗ ಇಲ್ಲಿ ಇಫ್ a ಈಕ್ವಲ್ ಟು 4 ಇತ್ತು ಅಂದರೆ ಸ್ಕಿಪ್ ಮಾಡಂತ ಹಾಕೋಣ. ಕಂಟಿನ್ಯೂ ಆಗುತ್ತೆ. ಈಗ ಔಟ್ಪುಟ್ ಏನು ಬರುತ್ತೆ ಅಂತ ನೋಡಿ. ನಾ ಇಲ್ಲಿ ಕಂಟಿನ್ಯೂ ಅಂತ ಹೇಗೆ 4 = ಇದ್ದಾಗ ಅದು ಕಂಟಿನ್ಯೂ ಆಗಿ ಅದು ಇಟಿರೇಷನ್ನ ಸ್ಕಿಪ್ ಮಾಡುತ್ತೆ. ಅದಕ್ಕೆ ಇಲ್ಲಿ 4 ಪ್ರಿಂಟ್ ಆಗಲ್ಲ. ಅದು ಸ್ಕಿಪ್ ಆಗಿ ನೆಕ್ಸ್ಟ್ ಮತ್ತೆ ರಿಮೈನಿಂಗ್ ಕೋಡು ರನ್ ಆಗುತ್ತೆ. ಈಗ ಬೇರೆದು ನೋಡೋಣ. ಕಂಟಿನ್ಯೂ ಆಯಿತು. ಈಗ ಬ್ರೇಕ್ ಎದಕ್ಕೆ ಯೂಸ್ ಮಾಡ್ತಾರೆ ನೋಡೋಣ. The break statement exits or terminates the loop or switch statement based on the certain condition without exiting the remaining code. Means ಇದನ್ನ ಆ ಕಂಡೀಷನ್ ಏನು ಕೊಟ್ಟಿರ್ತೀವಲ್ಲ ಬ್ರೇಕಲ್ಲಿ, ಆ ಕಂಡೀಷನ್ ಟ್ರೂ ಆಗತ್ಲಿಗೆ ನೆಕ್ಸ್ಟ್ ರಿಮೈನಿಂಗ್ ಕೋಡ್ನು ಎಕ್ಸಿಕ್ಯೂಟ್ ಮಾಡೋ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ. ಅದನ್ನ ನಾವು ಲೂಪಲ್ಲಿ ಮತ್ತೆ ಸ್ವಿಚ್ ಕೇಸಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದ್ದೆ ಬ್ರೇಕ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ. ಈಗ ನೋಡೋಣ ಒಂದು ಎಕ್ಸಾಂಪಲ್ ಆಗಿ. ಈಗ ಬ್ರೇಕ್ ತೆಗೆದು ಕಂಟಿನ್ಯೂ ತೆಗೆದು ಬ್ರೇಕ್ ಹಾಕೋಣ. ಔಟ್ಪುಟ್ ಏನು ಬರುತ್ತೆ ಅಂತ ನೋಡೋಣ. ನೋಡಿ, ಎಗೆ 4 ಆಗತ್ಲಿಗೆ 4ನು ಪ್ರಿಂಟ್ ಮಾಡಲ್ಲ. ಅದ್ರ ಜೊತೆಗೆ ಅಷ್ಟು ನೆಕ್ಸ್ಟ್ ಇರೋದನ್ನು ರಿಮೈನಿಂಗ್ ಕೋಡ್ನ ರನ್ ಆಗಲ್ಲ. ಅಲ್ಲಿಗೆ ಆ ಲೂಪು ಬ್ರೇಕ್ ಆಗಿ ಎಕ್ಸಿಟ್ ಆಗುತ್ತೆ ಆ ಲೂಪಿಂದ. ನೆಕ್ಸ್ಟ್ ರಿಟರ್ನ್ ಸ್ಟೇಟ್ಮೆಂಟ್. The return statement in a C is used to terminate the execution of the function and return the value to the caller. It commonly used to provide result back to the calling code. Means ನಾವು ಫಂಕ್ಷನಲ್ಲಿ ಸಬ್ ಫಂಕ್ಷನು ಮತ್ತು ಮೇನ್ ಫಂಕ್ಷನು ಅಂತ ಇರುತ್ತೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಸಬ್ ಫಂಕ್ಷನ್ನಲ್ಲಿರೋ ಕೋಡ್ನ
ರಿಟರ್ನ್ ಮಾಡಿ ಮೇನ್ ಫಂಕ್ಷನಿಗೆ ಕಾಲ್ ರಿಸಲ್ಟ್ನ ಕಾಲ್ ಮಾಡೋದಕ್ಕೆ ನಾವು ರಿಟರ್ನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಈಗ ಒಂದು ಕೋಡ್ ಬರ್ಕೊಳ್ಳೋಣ ಸಬ್ ಫಂಕ್ಷನ್ ಬಗ್ಗೆ. ಇಂಟ್ ಆ್ಯಡ್ ಈ ಕೋಡ್ನೆಲ್ಲ ತೆಗ್ದಾಕಣ. ಇಲ್ಲಿ ಒಂದೆರಡು ನಂಬರ್ನ ಆ್ಯಡ್ ಮಾಡಿ ಮೇಲೆ ಕಾಲ್ ಮಾಡೋಣ. ಇಂಟ್ ಎ ಕಮ್ಮ ಬಿ ಎರಡು ವೇರಿಯೇಬಲ್ನ ಎಗೆ 2 ಅಂತ ಕೊಡೋಣ, ಬಿಗೆ 3 ಅಂತ ಕೊಡೋಣ. ಈಗ ಇನ್ನೊಂದು ವೇರಿಯೇಬಲ್ನ ಬೇಕಾಗುತ್ತೆ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡೋಣ. ಈಗ ಸಿ ಏನು ವ್ಯಾಲ್ಯೂ ಇದೆಯಲ್ಲ ಅದನ್ನ ಮೇಲ್ಗಡೆಗೆ ರಿಟರ್ನ್ ಮಾಡೋಣ. ರಿಟರ್ನ್ ಸಿ. ಇಲ್ಲಿ ಈಗ ಪ್ರಿಂಟ್ ಎಫ್ ಹಾಕೋಣ. ಇದರಲ್ಲೇ ಬರ್ಕೊಂಡ್ರೆ ನಡೆಯುತ್ತೆ. ಪ್ರಿಂಟ್ ಎಫ್ %d. ಈಗ ನೋಡಿ ಏನಂತ ಬರುತ್ತೆ ವ್ಯಾಲ್ಯೂ. 5 ಆನ್ಸರ್ ಬಂದಿದೆಯಲ್ಲ. 2 + 3 = 5. ಸಿ ಏನಿದೆಯಲ್ಲ ಅದು ಇಲ್ಲಿ ಮೇಲ್ಗಡೆ ಹೋಗಿ ಅದು ರಿಟರ್ನ್ ಮಾಡಿ ಅಲ್ಲಿ ರಿಸಲ್ಟ್ನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಈಗ exit is a jumping statement in a C language which take an integer 0 or non-zero to represent different exit status. ಅಂದರೆ ಎಕ್ಸಿಟ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂದನೇ ಎಕ್ಸಿಟ್ ಆಗೋಕ್ಕೆ ನಾವು ಎಕ್ಸಿಟ್ನ ಯೂಸ್ ಮಾಡ್ತೀವಿ. ಈಗ ನೋಡಿ ಆಗಲೇ 10 ನಂಬರ್ನ ಪ್ರಿಂಟ್ ಮಾಡಿದ್ವಲ್ಲ ಅದನ್ನೇ ಕೋಡ್ ತಗೊಳ್ಳೋಣ. ಈಗ ಕಂಟಿನ್ಯೂ ಬದಲಿ ಇಲ್ಲಿ ಎಕ್ಸಿಟ್ ಅಂತ ಹಾಕೋಣ. ಇಲ್ಲಿ ಇಂಟಿಜರ್ ನಂಬರ್ ಹಾಕಲೇಬೇಕು ಒಂದು. ನೋಡಿ ಆಗಲೇ ಥರನ ಆಗ್ತಿದೆ. ಅಂದರೆ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಡೆ ಏನಾದ್ರು ಇತ್ತು ಅಂದರೆ ಬ್ರೇಕಲ್ಲಿ ಅದು ಲೂಪಿಂದ ಮಾತ್ರ ಎಕ್ಸಿಟ್ ಆಗುತ್ತೆ. ಇದು ಸೀದಾ ಪ್ರೋಗ್ರಾಮಿಂದನೇ ಎಕ್ಸಿಟ್ ಆಗೋಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. go-to statement. The go-to statement is used to jump to a specific point from anywhere in a function. It is used to transfer the program control to labeled statement within the same function. ಒಂದು ಫಂಕ್ಷನಲ್ಲಿ ಕೋಡ್ ಬರೆದಿರ್ತೀವಿ. ಗೋ ಟು ಪಕ್ಕ ಒಂದು ಸಿಂಟ್ಯಾಕ್ಸ್ ನೋಡಿ. ಇಲ್ಲಿ ಗೋ ಟು ಪಕ್ಕ ಲೇಬಲ್ ಇದೆಯಲ್ಲ, ಲೇಬಲಲ್ಲಿ ಏನು ಕೊಟ್ಟಿರ್ತೀವೋ ಅದು ಆ ಲೇಬಲಲ್ಲಿ ಏನು ಕೋಡ್ ಇರುತ್ತೋ ಅದನ್ನ ಪ್ರಿಂಟ್ ಮಾಡುತ್ತೆ. ಎಕ್ಸಾಂಪಲ್ ಈಗ ನೋಡಿ ಕೋಡ್ ಬ್ಲಾಕ್ಸ್. ಇಲ್ಲಿ ನೋಡಿ ಕೋಡ್ ಬರ್ಕೊಂಡಿದ್ದೀನಿ. ಎನ್ನಲ್ಲಿ 26 ಕೊಟ್ಟಿದ್ದೀನಿ. ಏನಾದರೂ 2 ಡಿವೈಡ್ ಆದಾಗ ರಿಮೈಂಡರ್ 0 ಇತ್ತು ಅಂದರೆ ಇವನ್ ಅಂತ ಲೇಬಲಿಗೆ ಹೋಗಿ ಇವನಲ್ಲಿ ಏನಿದೆಯೋ ಅದನ್ನು ಪ್ರಿಂಟ್ ಮಾಡುತ್ತೆ. ಇಲ್ಲ ಅಂದರೆ ಎಲ್ಸಿಗೆ ಬಂದು ಆರ್ಡಲ್ಲಿ ಏನಾಯ್ತೋ ಅದನ್ನ ಪ್ರಿಂಟ್ ಮಾಡುತ್ತೆ. ಈಗ ಕೋಡ್ ರನ್ ಮಾಡೋಣ. 26 ಅನ್ನೋದು ಒಂದು ಇವನ್ ನಂಬರ್. ಡಿವೈಡ್ ಆದಾಗ ರಿಮೈಂಡರ್ 0 ಇರುತ್ತೆ, ಅದಕ್ಕೆ ಇವನ್ ಅಂತ ಹೋಗಿ ಇಲ್ಲಿ. ಓಕೆ, ಥ್ಯಾಂಕ್ಸ್.